ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಶ್ರೀಪಾದಗಳಿಗೆ ಅನಂತ ನಮಸ್ಕಾರಗಳನ್ನ ಸಮರ್ಪಿಸಿ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 15ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಶ್ಲೋಕದ ತಾತ್ಪರ್ಯ ನಿನ್ನೆಯ ಶ್ಲೋಕದಿಂದ ಪ್ರಾರಂಭಿಸಿ ಮುಖ್ಯವಾಗಿ ಅಧಿಕಾರಿಯ ನಿರೂಪಣಾ ಅಂತ ಹೇಳ್ತಾ ಬಂದ್ರು. ಈ ಒಂದು ಬ್ರಹ್ಮಜ್ಞಾನವನ್ನ ಪಡೆದು ಮುಕ್ತನಾಗಿ ಭವ ಬಂಧನ ರೂಪ ಸಂಸಾರವನ್ನ ದಾಟಬೇಕಾಗಿತ್ತು ಅಂದ್ರೆ ಎಲ್ಲರಿಗೂ ಅಸಾಧ್ಯ, ಕೆಲವರಿಗೆ ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಕೆಲವರು ಅಂದ್ರೆ ಯಾರು ಅಂದ್ರೆ ನಾವು ಸಾಮಾನ್ಯವಾಗಿ ಅನಧಿಕಾರಿ ಅಧಿಕಾರಿ ಅಂತ 2 ಶಬ್ದಗಳನ್ನ ಬಳಸ್ತಾರೆ. ಅನಧಿಕಾರಿ ಅಂದ್ರೆ ಯೋಗ್ಯತೆ ಇಲ್ಲದವನು, ಅಧಿಕಾರಿ ಅಂದ್ರೆ ಯೋಗ್ಯತೆ ಉಳ್ಳವನು ಅಂತ. ಇಲ್ಲಿ ಯಾವುದನ್ನ ಪಡೆಯಲಿಕ್ಕೆ ಯೋಗ್ಯತೆ ಉಳ್ಳವನು ಅಂದ್ರೆ ಮೋಕ್ಷವನ್ನ ಪಡೆಯಲಿಕ್ಕೆ ಇಂಥ ಒಂದು ಆತನ ಯಾವ ಪ್ರಯತ್ನ ಸಾಧನೆಗಳು ಆತನಲ್ಲಿ ಇರುವಂತ ಸತ್ ಶಿಷ್ಯನ ಲಕ್ಷಣಗಳು ಉಳ್ಳಂತ ವ್ಯಕ್ತಿಯೇ ಮೋಕ್ಷಕ್ಕೆ ಅಧಿಕಾರಿ ಎಂದು. ಅದಕ್ಕಾಗಿ ಈ 15ನೇ ಶ್ಲೋಕದಲ್ಲಿ ಆತೋ ವಿಚಾರ ಕರ್ತವ್ಯೋ ಜಿಜ್ಞಾಸೋ ಕರ್ತವ್ಯೋ ಜಿಜ್ಞಾಸೋ ಆತ್ಮವಸ್ತುನ ಅಂತ ಹೇಳಿ ಸಮಸಾಧ್ಯ ದಯಾ ಸಿಂಧುಂ ಗುರುಂ ಬ್ರಹ್ಮ ವಿದ್ಯುತ್ ಮಮ್ ಅಂತ ಒಂದು ಶ್ಲೋಕವನ್ನ ಚಂದ ಹೇಳ್ತಾರಮ್ಮ. ಕಾರಣ ಇಂಥ ಮೋಕ್ಷವನ್ನ ಪಡಿಬೇಕಾಗಿತ್ತು ಅಂದ್ರೆ ಆ ಜಿಜ್ಞಾಸು ಆತ ಎಲ್ಲಿ ಅಂದ್ರೆ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನು ದಯಾಸಾಗರನು ಆದ ಗುರುವನ್ನು ಹುಡುಕಿ ಶೋಧಿಸಿ ಆತನ ಬಳಿಗೆ ಹೋಗಿ ಆತ್ಮ ತತ್ವದ ವಿಚಾರವನ್ನ ಮಾಡಬೇಕು ಅಂತ ಹೇಳಿದ್ರು. ಯಾರಲ್ಲಮ್ಮ? ದಯಾ ಸಿಂಧು ಗುರುಂ. ಕಾರಣ
ಗು ಶಬ್ದ ಅಂದ್ರೆ ಗು ಅಂದ್ರೆ ಹ್ಮ್ ಅಂಧಕಾರ ಅಂತ ಅರ್ಥ. ಹ್ಮ್ ಗು ಅಂದ್ರೆ ಕತ್ತಲು ಅಂತ ಅರ್ಥ. ಹ್ಮ್ ರು ಅಂದ್ರೆ ಹ್ಮ್ ಕತ್ತಲನ್ನ ನಾಶ ಮಾಡುವಂತ ಬೆಳಕು ಅಂತ ಅರ್ಥ. ಹ್ಮ್ ಅಂದ್ರೆ ಗು ರು ಅನ್ನುವಂತ ಎರಡು ಶಬ್ದದಲ್ಲಿ ಹ್ಮ್ ಗು ಅಂದ್ರೆ ಅಜ್ಞಾನ, ಹ್ಮ್ ರು ಅಂದ್ರೆ ಜ್ಞಾನ. ಹ್ಮ್ ಈ ಅಜ್ಞಾನವೆಂಬ ಕತ್ತಲನ್ನ, ಅಂಧಕಾರವನ್ನ ಹ್ಮ್ ನಾಶ ಮಾಡುವವನಿಗೆ ಹ್ಮ್ ಏನು ನಾಶ ಮಾಡ್ಬೇಕಮ್ಮ ಅಂದ್ರೆ ಅಜ್ಞಾನವೆಂಬ ಅಂಧಕಾರ, ಹ್ಮ್ ಆ ಕತ್ತಲನ್ನ ನಾಶ ಮಾಡ್ಬೇಕು. ಹ್ಮ್ ಸಹಜವಾಗಿ ಅದೇನ್ ದೊಡ್ಡ ಕೆಲಸ ಅಂತ ನಾವು ಅನ್ಬಹುದು. ಹ್ಮ್ ಆದರೆ ನಾವು ಅಂದುಕೊಂಡಂತೆ ಅಷ್ಟು ಸುಲಭವಾದ ಮಾತು ಅದು ಅಲ್ಲ. ಹ್ಮ್ ಯಾಕೆ ಅಲ್ಲ ಅಂದ್ರೆ ಹ್ಮ್ ಈ ಅಂಧಕಾರ ಅನ್ನುವಂತ ಅಜ್ಞಾನವನ್ನುವಂತ ಕತ್ತಲು ಹ್ಮ್ ಇದು ಎಲ್ಲೋ ಜಗತ್ತಿನಲ್ಲಿ ನಿತ್ಯದಲ್ಲಿ ಬಂದು ಹೋಗುವಂತ ಕತ್ತಲಂತೆ ಇದು ಅಲ್ಲ. ಹ್ಮ್ ಅಥವಾ ಯಾವುದೋ ಒಂದು ಮನೆಯಲ್ಲಿ ಅಥವಾ ಗುಹೆಯಲ್ಲಿ ಹ್ಮ್ ಒಳಗಡೆ ಸೇರಿರುವಂತ ಕತ್ತಲು ಅಲ್ಲ. ಹ್ಮ್ ಯಾಕೆಂದ್ರೆ ಜಗತ್ತಿನ ಕತ್ತಲನ್ನ ಕಳಿಬೇಕಾಗಿತ್ತಂದ್ರೆ ಹ್ಮ್ ಸೂರ್ಯ ಒಬ್ಬನೇ ಸಾಕು, ಅದಕ್ಕೆ ಗುರು ಬೇಕಾಗಿಲ್ಲ. ಹ್ಮ್ ಸೂರ್ಯನಿಂದ ಆ ಕತ್ತಲು ನಾಶವಾಗಿ ಹೋಗುತ್ತವೆ. ಹ್ಮ್ ಇನ್ನು ಗುಹೆಯಲ್ಲಿ, ಮನೆಯಲ್ಲಿ ಹ್ಮ್ ಒಳಗಡೆ ಇರುವಂತ ಕತ್ತಲಿದ್ರೆ ಹ್ಮ್ ಯಾವುದೋ ಒಂದು ವಿದ್ಯುತ್ತಿನ ಸಹಾಯದಿಂದ, ದೀಪದ ಸಹಾಯದಿಂದ ಹ್ಮ್ ಪ್ರಕಾಶವನ್ನ ಮಾಡಿದಾಗ ಹ್ಮ್ ಸೂರ್ಯನಿಂದ ಮನೆಯೊಳಗಿನ ಕತ್ತಲು ಹೋಗದಿದ್ದರೂ ಪರವಾಗಿಲ್ಲ, ಹ್ಮ್ ವಿದ್ಯುತ್ತಿನ ಸಹಾಯದಿಂದ ಹ್ಮ್ ಮನೆಯೊಳಗಿನ ಕತ್ತಲನ್ನು ಕಳಿಬಹುದು. ಹ್ಮ್ ಹೌದಿಲ್ಲಮ್ಮ? ಹೌದು. ಅದಕ್ಕೆ ಮನೆಯಲ್ಲಿ ಆಗಾಗ ನಾವು ಲೈಟ್ ಹಾಕ್ತಿವಿ. ಯಾಕೆ ಹಾಕ್ತಿವಿ ಅಂದ್ರೆ ಕತ್ತಲಾದಂತ. ಹೌದು. ಇದಕ್ಕೇನು ಗುರು ಬೇಕಾಗಿಲ್ಲ. ಹ್ಮ್ ಜಗತ್ತಿನ ಕತ್ತಲನ್ನ ಕಳೆಯಲಿಕ್ಕೆ ಸೂರ್ಯ ಒಬ್ಬ ಸಾಕು. ಹ್ಮ್ ಮನೆಯೊಳಗಿನ ಕತ್ತಲೆಯನ್ನ ಕಳೆಯಬೇಕಾಗಿದ್ರೆ ಒಂದು ದೀಪ ಸಾಕು, ಹ್ಮ್ ಅಥವಾ ಒಂದು ವಿದ್ಯುತ್ತಿನ ಸಂಪರ್ಕ ಸಾಕು. ಹೌದು. ಆದ್ರೆ ಇಲ್ಲಿ ಹೇಳುವಂತ ಹ್ಮ್ ಅಜ್ಞಾನ ಎನ್ನುವ ಅಂಧಕಾರ, ಹ್ಮ್ ಈ ಅಜ್ಞಾನ ಅನ್ನುವಂತ ಕತ್ತಲು ಎಲ್ಲಿದೆ ಅಂದ್ರೆ ಹ್ಮ್ ಅದು ಹೃದಯದಲ್ಲಿ ಅಂದ್ರು ಅವ್ರು. ಹ್ಮ್ ಎಲ್ಲಮ್ಮ? ನಮ್ಮ ಮನಸ್ಸಿನಲ್ಲಿ, ಹ್ಮ್ ನಮ್ಮ ಬುದ್ಧಿಯಲ್ಲಿ ಹ್ಮ್ ಒಳಗಡೆ ಸೇರಿರುವಂತ ಹ್ಮ್ ಕತ್ತಲು, ಇದಕ್ಕೆ ಅಜ್ಞಾನ ಅಂತೀವಿ ನಾವು. ಹೌದು. ಅಜ್ಞಾನ ಅಂದ್ರೆ ಏನಮ್ಮ? ಹ್ಮ್ ತನ್ನ ತನ್ನ ನಿಜವಾದ ಸ್ಥಿತಿಯನ್ನ ಹ್ಮ್ ತಿಳಿಯದೆ ಹ್ಮ್ ಮಿಥ್ಯವಾದ ಹ್ಮ್ ಜಗತ್ತಿನ ಜ್ಞಾನ ಇತ್ತು ಹ್ಮ್ ತನ್ನ ಸ್ವರೂಪ ಜ್ಞಾನ ತನಗೆ ಇಲ್ಲದೆ ಇದ್ದರೆ ಹ್ಮ್ ಅದಕ್ಕೆ ಅಜ್ಞಾನ ಅಂತ ಕರೆದು. ಹ್ಮ್ ಈ ಅಜ್ಞಾನ ಒಳಗಡೆ ಇದ್ದಾಗ ಈ ಹೊರಗಿನ ಸೂರ್ಯನಿಂದ ಕಳೀಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಮತ್ತೆ ಮನೆಯಲ್ಲಿ ದೀಪ ಹಚ್ಚಿದಂಗ ಬೆಳಕನ್ನ ಸಹಾಯದಿಂದ ಹ್ಮ್ ಯಾವುದೇ ಉಪಾಯದಿಂದ ಒಳಗಡೆ ವಿದ್ಯುತ್ ಸಂಕರ್ಪವನ್ನು ಕಲ್ಪಿಸಿ ಹ್ಮ್ ಆ ಅಜ್ಞಾನವೆನ್ನುವ ಅಂಧಕಾರವನ್ನ ಕಳೆಯಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಯಾಕೆಂದ್ರೆ ಒಳಗಡೆ ಇದೆ ಅಂತ. ಹೌದು. ಇಂಥ ಅಂಧಕಾರವೆನ್ನುವ ಅಜ್ಞಾನವನ್ನ ಹ್ಮ್ ಯಾರು ನಾಶವನ್ನ ಮಾಡುತ್ತಾರೆಯೋ, ಹ್ಮ್ ಯಾರು ಕಳೆಯುತ್ತಾರೋ ಹ್ಮ್ ಅಂಥವರಿಗೆ ಗುರು ಎಂದು ಹೆಸರು. ಹ್ಮ್ ಯಾರಿಗೆ ಅಂತ ಕರಿಬೇಕಮ್ಮ ಗುರು ಅಂತ? ಇಂಥವರಿಗೆ. ಹ್ಮ್ ಅದಕ್ಕೆ ಬ್ರಹ್ಮ ವಿದ್ಯುತ್ ಮಮ ಅಂತ ಹೇಳ್ತಾ ಬಂದ್ರು ಅವರು. ಹ್ಮ್ ಆತ್ಮ ತತ್ವ ವಿಚಾರ ಹ್ಮ್
ಅದನ್ನ ಮಾಡದೆ ಮುಖ್ಯವಾದ ಕರ್ತವ್ಯವು ಅಂತ ಅಥೋ ವಿಚಾರ ಕರ್ತವ್ಯವು ಜಿಜ್ಞಾಸು ಅಂದ್ರು. ಹ್ಮ್ ಈ ರೀತಿಯಾಗಿ ಹ್ಮ್ ಗುಶಬ್ದಸ್ಥ ಅಂಧಕಾರ ಶಾಂತ ಹೇಳ್ತಾ ಬಂದನ ಮೊದಲೇ. ಹ್ಮ್ ಈ ಅಂಧಕಾರವನ್ನ ಕಳೆಯುವಂಥವನಿಗೆ ಹ್ಮ್ ಗುರುತ್ವ ಭೀಧೇಯತೆ ಅಂತ ಗೀತೆಯಲ್ಲಿ ಕೂಡ ಒಂದು ಮಾತು ಹೇಳ್ಯಾರ. ಹ್ಮ್ ಕಾರಣ ಒಟ್ಟಿನಲ್ಲಿ ಏನಮ್ಮ ಅಂದ್ರೆ ಗುರು ಏನು ಮಾಡಬೇಕು ಅಂದ್ರೆ ಹ್ಮ್ ಅಜ್ಞಾನವನ್ನ ನಷ್ಟ ಮಾಡ್ಬೇಕಂತ ಅರ್ಥ ಆಯ್ತು. ಹೌದು. ಇದನ್ನ ಅಜ್ಞಾನ ನಷ್ಟ ಮಾಡ್ಬೇಕಾಗಿತ್ತಂದ್ರೆ ಹ್ಮ್ ಆ ಗುರು ಶ್ರೇಷ್ಠನಾಗಿರ್ಬೇಕಂತ ಅರ್ಥ. ಹ್ಮ್ ಕಾರಣ ಹ್ಮ್ ನಿಜವಾದ ಗುರುವಿನ ಲಕ್ಷಣವನ್ನ ಹ್ಮ್ ಈ ಶ್ಲೋಕದಲ್ಲಿ ಹ್ಮ್ ಮಹಾತ್ಮರಾದ ಆಚಾರ್ಯರು ವಿಚಾರವನ್ನ ಮಾಡಲಿಕ್ಕೆ ಹ್ಮ್ ಪ್ರಾರಂಭವನ್ನ ಮಾಡ್ಯಾರ. ಇಲ್ಲಿ ಹ್ಮ್ ಹೇಗೆ ಯೋಗ್ಯ ಶಿಷ್ಯನಾಗಲು ತಕ್ಕ ಗುಣಗಳು ಇರಬೇಕು ಹ್ಮ್ ನಾವ್ ಹೇಳ್ತೀವಲ್ಲಮ್ಮ, ಹೌದು. ಯೋಗ್ಯ ಶಿಷ್ಯರು ಬೇಕು, ಯೋಗ್ಯ ಶಿಷ್ಯ ಬೇಕಂತ. ಹ್ಮ್ ಅದೇ ರೀತಿ ಒಬ್ಬ ಉತ್ತಮವಾದ ಯೋಗ್ಯವಾದ ಹ್ಮ್ ಶ್ರುತಿಗಳು ಹೊಗಳುವಂತ, ಹ್ಮ್ ವೇದಗಳಿಂದ ಹೊಗಳಿಸಿಕೊಳ್ಳುವಂತ ಹ್ಮ್ ಒಬ್ಬ ಶ್ರೇಷ್ಠ ಆಚಾರ್ಯನಾಗಿ ಹ್ಮ್ ಈ ಜಗತ್ತಿನಲ್ಲಿ ಗುರು ಆಗಬೇಕಿತ್ತು ಅಂದ್ರೆ ಹ್ಮ್ ಆತನಲ್ಲಿಯೂ ಕೂಡ ಕೆಲವು ಲಕ್ಷಣಗಳು ಇರಬೇಕಂತ. ಹ್ಮ್ ಅವು ಲಕ್ಷಣ ಯಾವುವು ಅಂತ ಹೇಳಿದಾಗ ಹ್ಮ್ ಉತ್ತಮ ಗುರುವಾಗಲು ಸಹ ಅಗತ್ಯವಾಗಿರತಕ್ಕಂತ ಎಷ್ಟೋ ಗುಣಗಳು ಇರಬೇಕು. ಹ್ಮ್ ತತ್ವ ಜ್ಞಾನದ ಅರಿವಿದ್ದ ಮಾತ್ರಕ್ಕೆ ಹ್ಮ್ ಅವನು ಸಮರ್ಥನಾದ ಗುರು ಆಗಲಾರ. ಹ್ಮ್ ಕಾರಣ ಆತ್ಮ ಜ್ಞಾನ ಇದ್ದವರು ಎಲ್ಲ ಹ್ಮ್ ಬೇರೆಯವರಿಗೆ ತಮ್ಮ ಬೋಧನೆಯಿಂದ ಆ ಹಂತವನ್ನ ಮುಟ್ಟಿಸಲಾರರು. ಹ್ಮ್ ಸಮರ್ಥವಾದ ಹ್ಮ್ ಗುರು ಆಗಬೇಕಿತ್ತು ಅಂದ್ರೆ ಹ್ಮ್ ತತ್ವಜ್ಞಾನದ ತಿಳುವಳಿಕೆ ಇದ್ರೆ ಹ್ಮ್ ಅವನು ಯೋಗ್ಯ ಸಮರ್ಥನಾದ ಗುರು ಆಗಲಾರ. ಹ್ಮ್ ನಾವ್ ಹೇಳ್ತೀವಿ ಇಲ್ರಿ ಅವ್ರಿಗೆಲ್ಲ ಗೊತ್ತದ, ಹ್ಮ್ ಅವ್ರೆಲ್ಲಾ ತಿಳ್ಕೊಂಡಾರ, ಹ್ಮ್ ಬ್ರಹ್ಮಸೂತ್ರ, ಭಗವದ್ಗೀತೆ ಹ್ಮ್ ಮತ್ತ ಅನಂತ ರೀತಿಯ ಉಪನಿಷತ್ತುಗಳನ್ನ ಹ್ಮ್ ಅವರು ಅರಿವಾದ, ಅವರಿಗೆ ಅದರ ತಿಳುವಳಿಕೆ ಆದ, ಜ್ಞಾನ ಆದ ಹ್ಮ್ ಅಂತ ಹೇಳಿ ಆತ ಶ್ರೇಷ್ಠ ಗುರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹ್ಮ್ ಅವರೇ ಹೇಳ್ತಾರೆ ಯೋಗ್ಯ ಗುರು ಆಗಲಾರ. ಹ್ಮ್ ಯಾಕೆಂದ್ರೆ ಹ್ಮ್ ಆತ್ಮ ಜ್ಞಾನ ಇದ್ದವರು, ಹ್ಮ್ ಆತ್ಮಜ್ಞಾನದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಹ್ಮ್ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಹ್ಮ್ ದೇಹ ಅನ್ನುವಂಥದ್ದು ಪಂಚ ಮಹಾಭೂತದಿಂದ, ಹ್ಮ್ 25 ತತ್ವಗಳಿಂದ, ಹ್ಮ್ ಈ ಇಂದ್ರಿಯಾದಿಗಳು ಬೇರೆ, ಹ್ಮ್ ಕರ್ಮೇಂದ್ರಿಯ ಬೇರೆ, ಜ್ಞಾನೇಂದ್ರಿಯ ಬೇರೆ, ಪಂಚಪ್ರಾಣಗಳು ಬೇರೆ, ಹ್ಮ್ ಮನ ಬುದ್ಧಿ ಚಿತ್ತ ಅಹಂಕಾರ ಜೀವ ಇವೆಲ್ಲವೂ ಕೂಡ ಅನಾತ್ಮವಾದ ವಸ್ತುಗಳು. ಹ್ಮ್ ಅವು ನೀನಲ್ಲ ಅಂತ ಎಲ್ಲರಿಗೂ ನಾ ಹೇಳಕ್ ಬರ್ತದ. ಹ್ಮ್ ನನ್ನಂಗೆ ಇನ್ನೊಬ್ರು ಹೇಳ್ಬೋದು, ಹ್ಮ್ ಇನ್ನೊಬ್ಬರು ಹೇಳಿದಂಗೆ ನಾನೂ ಕೂಡ ಹೇಳ್ಬೋದು. ಹ್ಮ್ ಇಷ್ಟು ಹೇಳಿದ ಮಾತ್ರಕ್ಕೆ ಅವರು ಸಮರ್ಥರಾದ ಗುರು ಆಗಲಾರರು. ಹ್ಮ್ ಯಾಕಂದ್ರೆ ಹ್ಮ್ ಗುರುವು ಆತ್ಮಾನುಭವ ಪಡೆದಿರುವುದಲ್ಲದೆ, ಹ್ಮ್ ಗುರುವಿನಮ ಆತ್ಮ ಅನುಭವ ಹ್ಮ್ ಅಂದ್ರೆ ಆತ್ಮನ ಅನುಭವ, ನಾನೇ ಪರಬ್ರಹ್ಮನಿದ್ದೇನೆ, ಹ್ಮ್ ನಾನೇ ಪರಮಾತ್ಮ ಸ್ವರೂಪನಿದ್ದೇನೆ, ಹ್ಮ್
ಅಂತ ಆತಗ ಅನುಭವಕ್ಕೆ ಬರ್ಬೇಕಲ್ಲ. ಹ್ಮ್ ಅನನುಭವದಿಂದ ಹೇಳುವುದು ಬೇರೆ, ಹ್ಮ್ ಸ್ವಂತ ಅಳವಡಿಸಿಕೊಂಡು ತಾನೇ ಬ್ರಹ್ಮನಾಗಿ ಹೇಳುವುದು ಬೇರೆ. ಹ್ಮ್ ಅಂತ ಆತ್ಮಾನುಭವ ಪಡೆದಿರುವುದು ಅಲ್ಲದೆ ಹ್ಮ್ ತಾನು ಬ್ರಹ್ಮಜ್ಞಾನಿ ಆಗಿರಬೇಕು, ಹ್ಮ್ ಸಂಶಯ ಇಲ್ಲದಂತೆ ನಾನೇ ಆತ್ಮ ಅನ್ನುವಂತ ಅರಿವುಳ್ಳವನಾಗಿರ್ಬೇಕು. ಹ್ಮ್ ಅಷ್ಟಲ್ಲದೆ ಹ್ಮ್ ಶಾಸ್ತ್ರಜ್ಞಾನ ನಿಪುಣನೂ ಆಗಿರಬೇಕು. ಹ್ಮ್ ಶಾಸ್ತ್ರಗಳಲ್ಲಿ ಹೇಳಿರುವಂತ ಹ್ಮ್ ಏನು ಅರಿವಾದ ಜ್ಞಾನ ಅದ, ಹ್ಮ್ ಅಲ್ಲಿ ಹೇಳ್ತಕ್ಕಂತ ಸಂದರ್ಭ ಸಮಯ ಅನುಸಾರವಾಗಿ ಹ್ಮ್ ಯಾವ ಜಿಜ್ಞಾಸಿಗೆ ಯಾವ ರೀತಿ ಶಾಸ್ತ್ರವನ್ನ ಹೇಳಿದರೆ ಹ್ಮ್ ಆ ಶಾಸ್ತ್ರದ ಅನುಭವ ಆ ಜಿಜ್ಞಾಸಿಗೆ ಆಗಬಹುದು ಹ್ಮ್ ಅನ್ನುವಂತ ಹ್ಮ್ ವಿಚಾರವನ್ನ ಹ್ಮ್ ಅರಿತಿರುವಂತ ಗುರುವಾಗಿರ್ಬೇಕು. ಹ್ಮ್ ಶಾಸ್ತ್ರಜ್ಞಾನ ನಿಪುಣನಾಗಿರ್ಬೇಕು, ಹ್ಮ್ ಆತ್ಮಜ್ಞಾನ ಪಡೆದಿರಬೇಕು. ಹ್ಮ್ ಇವೆರಡು ಇರೋದಕ್ಕಾಗಿ ಆತನಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಕರೆದು ಶಾಸ್ತ್ರ. ಹ್ಮ್ ಅವನಿಗೆ ಮತ್ತೆ ಇದರ ಜೊತೆಯಲ್ಲಿ ಹ್ಮ್ ಹೃದಯ ವೈಶಾಲ್ಯ ಅಂತ ಬರ್ತಾರೆ. ಹ್ಮ್ ಅಂದ್ರೆ ಆತನ ಅಂತಃಕರಣ ಹ್ಮ್ ಸಂಕುಚಿತ ಭಾವನೆಯಿಂದ ಕೂಡಿರದೆ ಹ್ಮ್ ವಿಶಾಲವಾದ ಭಾವನೆಯಿಂದ ಕೂಡಿರಬೇಕು. ಹ್ಮ್ ಶಾಸ್ತ್ರ ಪರಿಣಿತನಾಗಿರಬೇಕು, ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗಿರಬೇಕು. ಹ್ಮ್ ಕಾರಣ ಹ್ಮ್ ನಾನು ತತ್ವವನ್ನ ಇನ್ನೊಬ್ಬರಿಗೆ ಹೇಳಿದ್ದಾದರೆ ಹ್ಮ್ ಅವರು ಕೂಡ ನನ್ನ ಸಮಾನ ಆಗಬಹುದು ಅಂತಕ್ಕಂತ ಕೆಟ್ಟ ವಿಚಾರ ಗುರುವಿನಲ್ಲಿ ಇರಬಾರದು. ಹ್ಮ್ ಏನಿರಬಾರ್ದಮ್ಮ ಅಂದ್ರೆ ಕೆಟ್ಟ ವಿಚಾರ ಅಂತ. ಹ್ಮ್ ಸಂಕುಚಿತ ಭಾವ ಅಂತಾರ ಮತ್ತೆ. ಹ್ಮ್ ನನಗೆ ಗೊತ್ತಿದ್ದು ನಮ್ಮವರಿಗೆ ಎಲ್ಲರಿಗೂ ಗೊತ್ತಾಗಲಿ ಅನ್ನುವಂತ ವಿಚಾರ ಇತ್ತು, ಹ್ಮ್ ಅದು ವಿಶಾಲ ಭಾವ. ಹ್ಮ್ ಇಂಥವ್ರು ಸಿಗೋದು ಬಹಳ ಕಷ್ಟ. ಹ್ಮ್ ಮತ್ತು ಧಾರಾಳ ಬುದ್ಧಿಯಿಂದ ಕೂಡಿರಬೇಕು. ಹ್ಮ್ ಅವರ ಬುದ್ಧಿ ಧಾರಾಳವಾಗಿ ಅಂತ ಬರೆದ್ರು ಅವ್ರು. ಹ್ಮ್ ಯಾವ ರೀತಿ ದಾಸೋಹಿಗಳು ಹ್ಮ್ ಅನ್ನ ನೀರನ್ನ ಧಾರಾಳವಾಗಿ ಹಂಚುವ ಪ್ರಯತ್ನ ಮಾಡ್ತಾರ, ಹ್ಮ್ ಅದೇ ರೀತಿ ಗುರುವಿಗೆ ಹ್ಮ್ ಶಿಷ್ಯನಿಗೆ ಹ್ಮ್ ಗುರುವಾದವನು ತನ್ನ ಶಿಷ್ಯನಿಗೆ ಹ್ಮ್ ಜ್ಞಾನದ ಅಮೃತವನ್ನ ಉಣಿಸುವ ಸಮಯದಲ್ಲಿ ಹ್ಮ್ ಧಾರಾಳವಾಗಿ ಅಮೃತವನ್ನ ಬಡಿಸಬೇಕು. ಹ್ಮ್ ಯಾವ ಅಮೃತ ಅಂದ್ರೆ ಜ್ಞಾನ ಅಮೃತ. ಹ್ಮ್ ಮತ್ತು ಬೇರೆಯವರಲ್ಲಿ ಕನಿಕರ ಇರಬೇಕಂದ್ರು. ಹ್ಮ್ ಕನಿಕರ ಅಂದ್ರೆ ಕರುಣ, ಹ್ಮ್ ಅದು ಕೂಡ ಗುರುವಿನಲ್ಲಿ ಇರಬೇಕು. ಹ್ಮ್ ಇನ್ನೊಬ್ಬರಲ್ಲಿ ನಿಷ್ಠುರತ್ವ ಇದ್ರೆ ಹ್ಮ್ ಅದು ಗುರುವಿನಲ್ಲಿ ಇರುವಂತ ಲಕ್ಷಣ ಅಲ್ಲ ಅಂತ. ಹ್ಮ್ ಕನಿಕರ ಇರಬೇಕು. ಹ್ಮ್ ಅವರಿಗೆ ಬರ್ತಕ್ಕಂತ ಕಷ್ಟ ಸುಖಗಳು ಹ್ಮ್ ನಮ್ಮ ಮನಸ್ಸಿನಲ್ಲಿ ಹ್ಮ್ ಸ್ವಲ್ಪ ಯೋಚನೆ ಮಾಡುವಂತ ಮೃದುವಾದ ಭಾವ ಇರಬೇಕು. ಹ್ಮ್ ಪಾಪ ಅವ್ರಿಗಿಂತ ಕಷ್ಟದಾಗಾರ, ಹ್ಮ್ ಅವ್ರಿಗೆ ಏನಾದ್ರೂ ಕೂಡ ಸಹಾಯ ಮಾಡ್ಲಿಕ್ಕೆ ಅವಕಾಶ ಅದ ಹ್ಮ್ ಅಂತ ಅವರ ಮೇಲೆ ಕನಿಕರ ಇರ್ಬೇಕಂತ. ಹ್ಮ್ ಈ ರೀತಿ ಯಾರಲ್ಲಿ ಇರ್ಬೇಕಂದ್ರೆ ಗುರುವಿನಲ್ಲಿ. ಹ್ಮ್ ಮತ್ತು ಶಿಷ್ಯರಲ್ಲಿ ಸಹಾನುಭೂತಿ ಇತ್ಯಾದಿ ಸದ್ಗುಣಗಳಿರಬೇಕಂತ. ಹ್ಮ್ ಶಿಷ್ಯರಾದವರಲ್ಲಿ ಹ್ಮ್ ಸಹಾನುಭೂತಿ ಇತ್ಯಾದಿ ಸದ್ಗುಣಗಳು ಇರಬೇಕು. ಹ್ಮ್ ಇಲ್ಲವಾದರೆ ಹ್ಮ್ ಗುರುವು ಸಾಮಾನ್ಯನಾದ ತನ್ನ ಶಿಷ್ಯನ ಮಾನಸಿಕ ಮಟ್ಟಕ್ಕೆ ಇಳಿದು ಹ್ಮ್
ಆತ್ಮ ತತ್ವವನ್ನ ಅವನಿಗೆ ತಿಳಿಯುವಂತೆ ಉಪದೇಶಿಸುವುದು ಕಷ್ಟ. ಹ್ಮ್ ಸಹನೆ ತಾಳ್ಮೆ ಇರ್ಬೇಕಂತ. ಹೌದು. ಯಾಕೆಂದ್ರೆ ಒಬ್ಬ ತಾಯಿ ಹ್ಮ್ ತಾನು ಹೆತ್ತಂತ ಒಂದು ಮಗುವಿನ ಮೇಲೆ ಹ್ಮ್ ಎಷ್ಟು ತಾಳ್ಮೆ ಅಂದ್ರೆ ಹ್ಮ್ ಆ ತಾಯಿಗೆ ಗೊತ್ತದು. ಹ್ಮ್ ಆ ಮಗು ಯಾವುದು ಮಾಡಬೇಡ ಅಂದದ್ದು ಕೂಡ ಪದೇ ಪದೇ ಮಾಡ್ತದ. ಹ್ಮ್ ಆದರೂ ಕೂಡ ಹ್ಮ್ ಆ ತಾಯಿ ಯಾವ ಕಾರಣಕ್ಕೂ ಕೂಡ ಹ್ಮ್ ಇವನು ಎಷ್ಟು ಹೇಳಿದ್ರು ಕೂಡ ಬುದ್ಧಿಯೇ ಬರೋದಿಲ್ಲ ಹ್ಮ್ ಅಂತ ವಿಚಾರವನ್ನ ಮಾಡಿ ಹ್ಮ್ ಆ ಮಗುವಿಗೆ ಹ್ಮ್ ಬುದ್ಧಿವಾದವನ್ನ ಹೇಳುವುದು ಬಿಡೋದಿಲ್ಲ. ಹ್ಮ್ ಹೌದಲ್ಲಮ್ಮ? ಹೌದು. ಕಾರಣ ಏನು ಅಂದ್ರೆ ಹ್ಮ್ ಆ ಮಗುವಿನ ಮೇಲೆ ತಾಯಿಗೆ ಸಹಾನುಭೂತಿ ಇದೆ ಅಂತ. ಹ್ಮ್ ಅದರಂತೆ ಶಿಷ್ಯರ ಮೇಲೆ ಹ್ಮ್ ಗುರುವು ಶಿಷ್ಯರ ಮೇಲೆ ಸಹಾನುಭೂತಿಯಿಂದ ಕೂಡಿರ್ಬೇಕು. ಹ್ಮ್ ಯಾಕಂದ್ರೆ ಇದು ಒಂದು ಸಲ ಎರಡು ಸಲ ಹೇಳಿದರೆ ಹ್ಮ್ ಅಥವಾ 10 ಸಲ ಹೇಳಿದರೆ ಹ್ಮ್ ಅವನು ಮುಕ್ತನಾಗುತ್ತಾನೆ ಅಂತ ಹೇಳಿಕ್ ಬರೋದಿಲ್ಲ. ಹ್ಮ್ ನೀ ಬ್ರಹ್ಮ ಇದ್ದಿ ಅಂತ ಹೇಳಿದಾಗ ಹೌದು ನಾ ಬ್ರಹ್ಮ ಅಂತ ಹ್ಮ್ ಒಂದೆರಡು ಸಲಕ್ಕೆ ನಿಶ್ಚಯ ಆಗೋದಲ್ಲ. ಇದು ಹ್ಮ್ ಜನ್ಮಾಂತರ ಹೇಳ್ಯಾರ ಮಹಾತ್ಮರು. ಹೌದು. ಕರ್ಮಿಗೆ 100 ಜನ್ಮ, ಮುಮುಕ್ಷಿಗೆ 3 ಜನ್ಮ, ಹ್ಮ್ ಅಭ್ಯಾಸಿಗೆ 2 ಜನ್ಮ, ಹ್ಮ್ ಅನುಭವಿಗೆ 1 ಜನ್ಮ, ಹ್ಮ್ ಆರೂಢನಿಗೆ ಇದು ಕೊನೆ ಚರಮ ಹ್ಮ್ ಅಂದಾಗ ಇಷ್ಟು ದಿನ ನಾ ಹೇಳಿದೆ ನಿಮಗ, ಹ್ಮ್ ನಿಮ್ಗೇನು ಅರ್ಥನೇ ಆಗ್ಲಿಲ್ಲ, ಹ್ಮ್ ನಿಮ್ಗೆ ತಿಳಿಯೋದಿಲ್ಲ ಅಂತಕ್ಕಂತ ಹ್ಮ್ ಭಾವ ಇತ್ತು ಅಂದ್ರೆ ಶಿಷ್ಯನ ಉದ್ಧಾರ ಆಗೋದಿಲ್ಲ. ಹ್ಮ್ ಅದೇ ಪ್ರಕಾರವಾಗಿ ಅವನ ಮಟ್ಟಕ್ಕೆ ಇಳಿದು ಹ್ಮ್ ಆ ಶಿಷ್ಯ ಯಾವ ಮಟ್ಟದಲ್ಲಿ ನಾನೀಗ ಹ್ಮ್ ರಜೋಗುಣದಲ್ಲಿದ್ದಾನೋ, ತಮೋ ಗುಣದಲ್ಲಿದ್ದಾನೋ, ಸಾತ್ವಿಕ ಗುಣದಲ್ಲಿದ್ದಾನೋ, ಹ್ಮ್ ಅಥವಾ ಕರ್ಮದಲ್ಲಿ ಇದ್ದಾನೋ, ಭಕ್ತಿಯಲ್ಲಿದ್ದಾನೋ, ಹ್ಮ್ ಅಥವಾ ಜ್ಞಾನಕ್ಕೆ ಅಧಿಕಾರಿಯೋ ಅನ್ನುವಂತ ವಿಚಾರವನ್ನ ತಿಳಿದುಕೊಂಡು ಹ್ಮ್ ಆ ಗುರುಗಳಾದವರು ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠನಾದವನು, ಹ್ಮ್ ಸಕಲ ಶಾಸ್ತ್ರ ಪರಿಣಿತಿಯಾದವನು, ಹ್ಮ್ ಕರ್ಣ ಸತ್ಕಲೆಯಿಂದ ಕೂಡಿದವನು ಹ್ಮ್ ಆ ಶಿಷ್ಯನಿಗೆ ಹ್ಮ್ ಇಷ್ಟೆಲ್ಲ ಭಾವದಿಂದ ಉಪದೇಶವನ್ನ ಮಾಡಬೇಕಾಗ್ಯದ. ಹ್ಮ್ ಆ ಕಾರಣಕ್ಕಾಗಿ ಹ್ಮ್ ಆ ಒಂದು ಗುರು ಹೇಳಿದಂತ ಉಪದೇಶವನ್ನ ಹ್ಮ್ ಆ ಶ್ರೋತ್ರಿಯ ಬ್ರಹ್ಮನಿಷ್ಠರ ಮುಖ್ಯವಾದ ಉದ್ದೇಶ ಏನಂದ್ರೆ ಹ್ಮ್ ಅವನ ಯಥಾರ್ಥವಾದ ಜ್ಞಾನವನ್ನ ಅವನ ಅರಿವಿಗೆ ತಂದುಕೊಟ್ಟು ಎಚ್ಚರ ಮಾಡೋದಷ್ಟೆ. ಹ್ಮ್ ಮಲಗಿದವನ ಎಚ್ಚರ ಮಾಡಬೇಕಾಗ್ಯದ. ಹ್ಮ್ ಅದರಂತೆ ಇಲ್ಲಿ ಅಜ್ಞಾನದ ಅಂಧಾಕಾರದಲ್ಲಿ ಮಲಗಿದವನ್ನ ಹ್ಮ್ ಜ್ಞಾನ ಉಪದೇಶವನ್ನ ಮಾಡಿ ಅವನಿಗೆ ಎಚ್ಚರವನ್ನ ಮಾಡಿಸುವುದೇ ಗುರುವಿನ ಕೆಲಸ. ಹ್ಮ್ ಈ ರೀತಿ ಶಿಷ್ಯನಿಗೆ ಇರುವ ಅಡಚಣೆಗಳನ್ನು ಸಹಾನುಭೂತಿಯಿಂದ ಹರಿತು ಹ್ಮ್ ಈ ಜ್ಞಾನಕ್ಕೆ ಬರಬೇಕಾಗಿತ್ತು, ಹ್ಮ್ ಮೋಕ್ಷವನ್ನ ಪಡಿಬೇಕಾಗಿತ್ತು, ಹ್ಮ್ ಇವನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು, ಹ್ಮ್ ಇಷ್ಟೆಲ್ಲ ಉದ್ದೇಶ ಇದ್ರೂ ಕೂಡ ಅವನಿಗೆ ಎಲ್ಲೋ ಒಂದು ರೀತಿ ಅಡಚಣೆ, ಹ್ಮ್ ಅವನಿಗೆ ಕಷ್ಟ ಕೊಡಕತ್ತೇವ ನಮ್ಮ ಹ್ಮ್ ಏನೋ ಒಂದು ಅಡ್ಡ ಬರ್ಲಿಕ್ಕೆ ಶುರು ಮಾಡಿದವು. ಹ್ಮ್ ಅವನಿಗೆ ಯಾವ ರೀತಿಯಿಂದ ಅಡ್ಡ ಬರ್ತದ, ಏನ್ ಸಂಶಯ ಅದ, ಹ್ಮ್ ಅವನಿಗೆ ಏನ್ ತೊಂದ್ರೆ ಅದ, ಹ್ಮ್ ಅವನಿಗೆ ಕರ್ಮ ಬಿಟ್ಟು ಬರಕಾಗೋಲ್ತು, ಹ್ಮ್ ಉಪಾಸನೆ ಬಿಟ್ಟು ಬರೋಕಾಗೋಲ್ತು, ಹ್ಮ್ ಅಥವಾ ಸಂಸಾರದ ಬಾಧೆಗಳು ಬಹಳ ಅವು, ಹ್ಮ್ ಅಥವಾ ವಿಷಾದಗಳ ಮೋಹ ಹೆಚ್ಚಾದು, ಹ್ಮ್
ಈ ರೀತಿ ಅವನ ಸೂಕ್ಷ್ಮ ರೀತಿ, ಒಬ್ಬ ವೈದ್ಯ ರೋಗಿಯನ್ನ ಸೂಕ್ಷ್ಮ ರೀತಿಯಿಂದ ಹ್ಮ್ ಅನಂತ ಪ್ರಕಾರವಾಗಿ ಹ್ಮ್ ಕೆಲವು ಹ್ಮ್ ತಪಾಸಣೆಗಳನ್ನ ಮಾಡಿ ಹ್ಮ್ ಆ ರೋಗಿಯ ದೇಹದಲ್ಲಿ ಅಡಕವಾಗಿರುವ ಹ್ಮ್ ರೋಗದ ಕಾರಣಗಳನ್ನ ಕಂಡು ಹಿಡಿಯುತ್ತಾರೆ. ಹ್ಮ್ ಇದೆಲ್ಲರಿಗೂ ಗೊತ್ತಿದ್ದ ವಿಷಯ. ಹ್ಮ್ ರೋಗ ಆದಂತ ಬಾಯಲ್ಲಿ ಹೇಳ್ತಾನ, ಹ್ಮ್ ಈ ನೋವಿಗೆ ಕಾರಣ ಏನು ಅನ್ನುವುದನ್ನ ತಿಳಿಬೇಕಾಗಿತ್ತು. ಅದಕ್ಕೆ ವೈದ್ಯ ಬೇಕಾಯ್ತು. ಹ್ಮ್ ಅವ್ರ ಅನಂತ ರೀತಿ ಸೂಕ್ಷ್ಮ ವಿಚಾರವನ್ನ ಮಾಡಿ ಹ್ಮ್ ತಪಾಸಣೆಯನ್ನ ಮಾಡಿ, ಹ್ಮ್ ಓ ಇವನಿಗೆ ಈ ಒಂದು ದೋಷ ಇರುವ ಕಾರಣ ಹ್ಮ್ ಈತನಿಗೆ ನೋವಾಗುತ್ತದೆ ಅಂತ ತಿಳ್ಕೊಂಡು ಹ್ಮ್ ಆ ದೋಷದ ನಿವೃತ್ತಿಗಾಗಿ ಸೂಕ್ತವಾದ ಔಷಧವನ್ನ ಕೊಟ್ಟು ಹ್ಮ್ ಆ ರೋಗಿಯನ್ನ ಮುಕ್ತನಾಂಗ ಮಾಡುತ್ತಾನೆ ರೋಗದಿಂದ. ಹ್ಮ್ ರೋಗಿಯನ್ನ ರೋಗದಿಂದ ಮುಕ್ತನನ್ನಾಗಿ ಮಾಡುತ್ತಾನೆ. ಹ್ಮ್ ಆದ್ರೆ ಇಲ್ಲಿ ಭವರೋಗಿಯನ್ನ ಸದ್ಗುರುನಾಥ ಹ್ಮ್ ಈ ರೋಗದ ನಿವೃತ್ತಿಗಾಗಿ ಹ್ಮ್ ಎಲ್ಲಿ ದೋಷ ಇದೆ, ಹ್ಮ್ ಇದಕ್ಕೆ ಕಾರಣ ಏನು ಅನ್ನುವುದನ್ನ ಕಂಡು ಹಿಡಿದು ಹ್ಮ್ ಸೂಕ್ತವಾದ ಶಾಸ್ತ್ರಗಳಿಂದ ಚಿಕಿತ್ಸೆಯನ್ನ ಮಾಡುತ್ತಾನೆ ಹ್ಮ್ ಆ ಭವರೋಗ ವೈದ್ಯ. ಹ್ಮ್ ಇವ್ರು ಎದರಿಂದ ಮಾಡ್ತಾರ ನಮ್ಮ ಚಿಕಿತ್ಸೆ ಅಂದ್ರೆ ಶಾಸ್ತ್ರ. ಹ್ಮ್ ಆ ವೈದ್ಯ ಶಸ್ತ್ರಗಳಿಂದ ಮಾಡ್ತಾರ. ಅವ್ರು ಹ್ಮ್ ಚಾಕು ಚೌರಿ ಅನಂತ ಶಸ್ತ್ರಗಳಿಂದ ಹ್ಮ್ ಆ ಒಳಗಡೆ ಇರುವಂತ ರೋಗಕ್ಕೆ ಕಾರಣವಾದುದನ್ನ ಕಡಿಮೆ ಮಾಡ್ತಾರ ಅವ್ರು. ಹ್ಮ್ ಅದು ಈ ಭವರೋಗ ಅನ್ನುವಂಥದ್ದು ಆ ಶಸ್ತ್ರಗಳಿಂದ ಹೋಗೋದಲ್ಲ. ಹ್ಮ್ ಇದು ವೇದಾಂತ ಶಾಸ್ತ್ರಗಳಿಂದ ಹ್ಮ್ ಮತ್ತ ಇದಕ್ಕ ಭವರೋಗ ವೈದ್ಯ ಅನ್ನುವಂತ ಸದ್ಗುರುವಿನಿಂದ ಹ್ಮ್ ಇವರಿಂದ ಮಾತ್ರ ಈ ಭವರೋಗದಿಂದ ನಿವೃತ್ತಿಯಾಗಿ ಹ್ಮ್ ಮುಕ್ತನಾಗುತ್ತಾನೆ. ಹ್ಮ್ ಅದಕ್ಕ ಅವನಿಗೆ ಜ್ಞಾನವನ್ನ ಬೋಧಿಸಿ, ಹ್ಮ್ ನೋಡು ಈ ಕಾರಣದಿಂದ ನಿನಗೆ ಹೀಗಾಯ್ತು, ಹ್ಮ್ ಈ ಕಾರಣದಿಂದ ಹೀಗಾಗಿದೆ ಹ್ಮ್ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಒಬ್ಬ ವೈದ್ಯ ಹ್ಮ್ ರೋಗಿಗೆ ಹೇಳಿದಂತೆ ಹ್ಮ್ ಇನ್ನು ಇದಕ್ಕ ಏನು ಮಾಡಬೇಕು ಅಂದ್ರೆ ಹ್ಮ್ ನೀನು ಚಿಕಿತ್ಸೆಯನ್ನ ಪಡಿಬೇಕು. ಹ್ಮ್ ಅಥವಾ 2-3 ಪ್ರಕಾರ ಅದ. ಹ್ಮ್ ಮೊದಲನೇ ಸ್ಟೇಜ್ ಅಲ್ಲಿದ್ರೆ ಅದಕ್ಕೆ ಔಷಧ ಬೇರೆ, ಹ್ಮ್ ಎರಡನೇ ಸ್ಟೇಜ್ಗೆ ಔಷಧ ಬೇರೆ, ಹ್ಮ್ ಮೂರನೇ ಸ್ಟೇಜ್ಗೆ ಔಷಧ ಬೇರೆ ಹ್ಮ್ ಅನ್ನುವ ರೀತಿ ಆತ ಉಪಚಾರವನ್ನ ಮಾಡುತ್ತಾನೆ ಒಬ್ಬ ವೈದ್ಯ ಒಬ್ಬ ರೋಗಿ. ಹ್ಮ್ ಪ್ರಾರಂಭದಲ್ಲಿದ್ದಾಗ ನಿನ್ಗೆ ಆಪರೇಷನ್ ಮಾಡ್ಬೇಕಂತ ಯಾರು ಹೇಳಂಗಿಲ್ಲ. ಹ್ಮ್ ಕೆಲವು ಮೆಡಿಸಿನ್ ಇದ್ದಾವ, ಹ್ಮ್ ಕೆಲವು ಉಪಚಾರ ಇದ್ದಾವೆ, ಹ್ಮ್ ಅವುಗಳಿಂದ ವಾಸಿ ಆಗುತ್ತದೆ ಅಂತ ಹ್ಮ್ ಫಸ್ಟ್ ಅದನ್ನ ಮಾಡ್ತಾರೆ. ಹ್ಮ್ ಅದು ಬಹಳ ದಿನ ಆದ ನಂತರ ಕೂಡ ಕಡಿಮೆ ಆಗದಿದ್ದಾಗ ಹ್ಮ್ ಮತ್ತೆ ಒಂದು ಸಲ ಪರೀಕ್ಷೆಯನ್ನ ಮಾಡಿ ಹ್ಮ್ ಎರಡನೇ ಹಂತದ ಔಷಧವನ್ನ ಕೊಡ್ತಾರೆ. ಹ್ಮ್ ಇವು ಎರಡಕ್ಕೂ ಆಗದೇ ಇದ್ದಂತ ಪ್ರಸಂಗ ಬಂದಾಗ ಹ್ಮ್ ಶಸ್ತ್ರ ಚಿಕಿತ್ಸೆಯನ್ನ ಮಾಡಿ ಹ್ಮ್ ಆ ರೋಗವನ್ನ ವಾಸಿ ಮಾಡ್ತಾರೆ. ಹ್ಮ್ ಅದೇ ರೀತಿಯಾಗಿ ಇಲ್ಲಿ ಗುರುಗಳಾದವರು ಹ್ಮ್ ಇವನಿಗೆ ಜ್ಞಾನವನ್ನ ಬೋಧಿಸಿ ಹ್ಮ್ ಜ್ಞಾನವನ್ನ ಬೋಧ ಮಾಡ್ತಾರ. ಹ್ಮ್ ಅದರಂತೆ ಅದರಂತೆ ಹ್ಮ್ ಯಾವ ಜ್ಞಾನವನ್ನ ಬೋಧ ಮಾಡುವಂತ ವ್ಯಕ್ತಿ ಹ್ಮ್ ತಾನು ಯಾವ ರೀತಿ ಹೇಳುತ್ತಾನೆಯೋ ಅದೇ ರೀತಿ ನಡೆಯಬೇಕು. ಹ್ಮ್ ಅಂದ್ರೆ ನಡೆಯೋದಂದ್ರೆ ಏನಮ್ಮ, ನಾವೇನು ನುಡಿತೀವಿ ನುಡಿದಂತೆ ನಾವು ನಡಿಬೇಕಂತ. ಹ್ಮ್ ಈ ರೀತಿಯಾಗಿ ಆತ ತನ್ನ ನಿತ್ಯ ಜೀವನದಲ್ಲಿ ಹ್ಮ್ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎನ್ನುವಂತ ಹ್ಮ್
ಶರಣರ ಸೂತ್ರವನ್ನ ಅಳವಡಿಸಿಕೊಂಡು ಹ್ಮ್ ಈ ಜಗತ್ತಿನಲ್ಲಿ ಬದುಕುತ್ತಾನೆ. ಹ್ಮ್ ಅವನು ಸಹಾಯ ಮಾಡುವ ಸೌಜನ್ಯ ಗುರುವಿರಬೇಕು. ಹ್ಮ್ ಶಿಷ್ಯನಿಗೆ ಏನಮ್ಮ ಅಂದ್ರೆ ಸಹಾಯ ಮಾಡುವ ಹ್ಮ್ ಸೌಜನ್ಯ ಗುರು ಆಗ್ಬೇಕು. ಹೌದು. ಬಹಳಷ್ಟು ಜನ ಶಿಷ್ಯರೇ ಗುರುಗಳಿಗೆ ಸಹಾಯ ಮಾಡುವಂತ ಕಾಲ ಹ್ಮ್ ಈಗ ನಮ್ ಜಗತ್ತು. ಹೌದು. ಮಾಡ್ಲಿ ಇಲ್ಲಂತಲ್ಲ, ಹ್ಮ್ ಕಾರಣ ಋಣ ಅಂತ ಹೇಳಿದಾಗ ಹ್ಮ್ ಗುರುವಿನ ಋಣವನ್ನ ತೀರಿಸಲಿಕ್ಕೆ ಅಸಾಧ್ಯ. ಆ ಪ್ರಶ್ನೆ ಬೇರೆ. ಹ್ಮ್ ಸಾಮಾನ್ಯವಾದ ಸ್ವಲ್ಪ ಮಟ್ಟಿಗಾದರೂ ಕೂಡ ಹ್ಮ್ ಅದನ್ನು ಕಡಿಮೆ ಮಾಡಿಕೊಳ್ಳಬೇಕಾಗಿತ್ತು ಅಂದ್ರೆ ಹ್ಮ್ ಆ ಗುರುಗಳಲ್ಲಿ ಹ್ಮ್ ನಾವು ಅನಂತ ರೀತಿಯ ಭಕ್ತಿ ಭಾವದಿಂದ ಹ್ಮ್ ಮತ್ತು ಬೇರೆ ಬೇರೆ ರೀತಿಯಿಂದ ಹ್ಮ್ ಹೇಳ್ತಾರ. ಬಹಳ ಜನ ಹೇಳ್ತಾರೆ ಇರ್ಲಿ. ಹ್ಮ್ ನಾವು ಸ್ಕೂಲಲ್ಲಿ ಈಗ COVID-19 2020 ಪ್ರಾರಂಭ ಆಯ್ತಮ್ಮ. ಹ್ಮ್ ಎಲ್ಲಾ ಸ್ಕೂಲ್ಗಳಿಗೆ ನಾವು ಮಕ್ಕಳನ್ನ ಕಳಿಸ್ತಾ ಇದ್ದೀವಿ. ಹ್ಮ್ ಆಯಾ ಸ್ಕೂಲಿಗೆ ಆಯಾ ಮಕ್ಕಳು ಹೋಗ್ತಿದ್ರು. ಹ್ಮ್ ಅಲ್ಲಿ ನೇಮ ಏನಿತ್ತು ಅಂದ್ರೆ ಹ್ಮ್ ಪ್ರತಿ ವರ್ಷದ ಪದ್ಧತಿಯಂತೆ ಹ್ಮ್ ಆಯಾ ತರಗತಿಗೆ ಅನುಗುಣವಾಗಿ ಹ್ಮ್ ಅವರು ವಿಧಿಸಿದಂತ ಶುಲ್ಕ ಅಂದ್ರೆ ಫೀಸು, ಹ್ಮ್ ಆ ಫೀಸನ್ನು ಕಟ್ತಿದ್ವಲ್ಲಮ್ಮ ನಾವು. ಹೌದು. ಯಾಕೆ ಅಂದ್ರೆ ಅವರು ಹ್ಮ್ ನಮಗೆ ಮಾಡುವ ಮಕ್ಕಳಿಗೆ ಕಲಿಸುವ ಬುದ್ಧಿ ಹ್ಮ್ ಮತ್ತು ವಿದ್ಯೆ, ಹೌದು. ಅದರ ಪ್ರತಿಫಲವಾಗಿ ಅವರಿಗೆ ನಾವು ಹಣವನ್ನು ಕೊಡ್ತಿದ್ವಿ. ಹ್ಮ್ ಸುಮ್ಮನೆ ವಿಚಾರ ಮಾಡೋದಷ್ಟೇ. ಹ್ಮ್ ಆದ್ರೆ ಓದು ವರ್ಷದಿಂದ ಸ್ವಲ್ಪ ಅಭ್ಯಾಸದಲ್ಲಿ ಲಾಕ್ಡೌನ್ ಮುಂತಾದ ಕಾರಣಗಳಿಂದ ಹ್ಮ್ ಸ್ಕೂಲುಗಳು ಓಪನ್ ಆಗ್ಲಿಲ್ಲ. ಹೌದು. ಅಂದ್ರೆ ಪೂರ್ಣ ಪ್ರಮಾಣದ ತರಗತಿಗಳು ಪ್ರಾರಂಭ ಆಗಲಿಲ್ಲ. ಹ್ಮ್ ಆವಾಗ ಏನ್ ಮಾಡಿದ್ವಿ ಅಂದ್ರೆ ಆ ಫೀಸಲ್ಲಿ ಹ್ಮ್ ಶುಲ್ಕದಲ್ಲಿ ನಾವು ಕಡಿತವನ್ನ ಮಾಡಿ ಹ್ಮ್ ಸ್ವಲ್ಪ ಸ್ವಲ್ಪ ಕಟ್ಟಿದ್ರು. ಹ್ಮ್ ಯಾಕಮ್ಮ ಮೊದಲೆಲ್ಲ ಪೂರ್ಣ ಕಟ್ತಾ ಇದ್ದೀವಿ, ಈಗ ಯಾಕೆ ಸ್ವಲ್ಪ ಕಟ್ತೀವಿ ಹ್ಮ್ ಅಂದ್ರೆ ಪೂರ್ಣ ಪ್ರಮಾಣದ ಬೋಧಕ ಗುರುಗಳಾಗಿ ಹೇಳ್ತಿದ್ರು, ಹ್ಮ್ ಶಿಷ್ಯರಾಗಿ ಕೇಳ್ತಿದ್ರು. ಹ್ಮ್ ಅದಕ್ಕಾಗಿ ಪೂರ್ಣ ಶುಲ್ಕವನ್ನ ಕಟ್ಟಲೇಬೇಕಾಗಿತ್ತು. ಹೌದು. ಈಗ ಅರ್ಧಮರ್ಧ ಹೇಳ್ತಾರಂದ್ರೆ ಫೀಸ್ ಕೂಡ ಅರ್ಧನೇ ಕಟ್ಟೋದು. ಹೌದು. ಹೌದಿಲ್ಲ? ಹೌದು. ಅದರಂತೆ ಗುರುಗಳಾದವರು ಕೂಡ ಹ್ಮ್ ನಾವು ಅವರೆಂದೂ, ಯಾಕಂದ್ರೆ ಬಹಳ ಮುಖ್ಯವಾದ ವಿಷಯ ಅದಮ್ಮ. ಹ್ಮ್ ಗುರುಗಳು ಯಾವತ್ತು ಯಾವ ಕಾರಣಕ್ಕಾಗಿ ಹ್ಮ್ ತಮ್ಮ ಬ್ರಹ್ಮ ವಿದ್ಯೆಯನ್ನ ಮಾರಾಟ ಮಾಡಿಕೊಳ್ಳುವುದಿಲ್ಲ. ಹ್ಮ್ ಬ್ರಹ್ಮ ವಿದ್ಯೆಯನ್ನ ಮಾರಾಟ ಮಾಡಿದ್ದಾದರೆ ಹ್ಮ್ ಅವನು ಬ್ರಹ್ಮಜ್ಞಾನಿಯಲ್ಲ. ಹ್ಮ್ ಹಣಕ್ಕಾಗಿ ಮಾರಾಟ ಮಾಡೋದಲ್ಲ ಇದು. ಹೌದು. ಮುಮುಕ್ಷುಗಳಿಗೆ ಅಜ್ಞಾನವೆಂಬ ಅಂಧಕಾರವನ್ನು ಕಳೆಯಲಿಕ್ಕೆ ಹ್ಮ್ ಬ್ರಹ್ಮಜ್ಞಾನ ಪ್ರಕಾಶದ ದೀಪವನ್ನು ಹಚ್ಚಬೇಕಾಗತ್ತೆ. ಹ್ಮ್ ಅದಕ್ಕಾಗಿ ಹ್ಮ್ ಅಂಥ ಗುರುಗಳು ಹ್ಮ್ ಎಂದು ಕೇಳುವುದಿಲ್ಲ. ಹ್ಮ್ ಒಂದು ವೇಳೆ ಕೇಳಿದ್ರು ಕೂಡ ಯಾರಿಗೆ ಕೊಡ್ತೀವ ನಾವು? ಕ್ಲಾಸು ಎಲ್ಲಿ ಹೇಳ್ತಾರ ಅಲ್ಲಿ ಕೊಡ್ತೀವಲ್ಲ. ಹೌದು. ಕ್ಲಾಸ್ ಹೌದು. ಅಂದ್ರೆ ಏನಾದ್ರೂ ನಮ್ಗ ಶಾಸ್ತ್ರಗಳು ಹ್ಮ್ ಏನಾದ್ರೂ ನಡೀತಾ ಇತ್ತು, ಆತ್ಮಜ್ಞಾನ ನಡೀತಿತ್ತು ಅಂದ್ರೆ ಅವ್ರು ಕೇಳಂಗಿಲ್ಲ. ಹ್ಮ್ ಒಂದ್ ವೇಳೆ ಕೊಡೋದಾದ್ರೂ ಕೂಡ ಹ್ಮ್ ವಿಚಾರ ಮಾಡಿ ಕೊಡ್ಬೇಕಂತ ಅರ್ಥ. ಹೌದು. ಅದಕ್ಕೆ ಸೌಜನ್ಯದ ಗುರು ಇರ್ಬೇಕಂತ. ಹ್ಮ್ ಬಹಳ ಹ್ಮ್ ಸರಳ ನಡತೆಯಿಂದ, ಹ್ಮ್ ಬಹಳ ಸರಳತೆಯಿಂದ ಹ್ಮ್ ಶಿಷ್ಯರಿಗೆ ಯಾವುದೇ ರೀತಿಯಿಂದ ಭಾರ ಆಗಲಾರದಂತೆ ಹ್ಮ್ ಗುಣಗಳಿಂದ ಕೂಡಿದ್ರೆ ಹ್ಮ್
ಆತ ಏನಂತ ಕರೆದ್ರಮ್ಮ, ದಯಾ ಸಿಂಧುಂ ಗುರುಂ, ಹ್ಮ್ ಆತನೇ ಕೃಪಾಳು ದಯಾ ಸಾಗರ ಹ್ಮ್ ಅಂತ ಅರ್ಥ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಹೌದು. ಮತ್ತ ಸಮಾಸಾಧ್ಯ ಅಂತ ಇನ್ನೊಂದು ಶಬ್ದವನ್ನು ಬೆಳೆಸಾರ. ಹ್ಮ್ ಅಂದರೆ ಶಿಷ್ಯನು ಹ್ಮ್ ತನ್ನ ಗುರುವಿನ ಬಳಿ ಹೋಗುವಾಗ ಹ್ಮ್ ಯಾವ ಮಾನಸಿಕ ಸ್ಥಿತಿಯನ್ನ ಹೊಂದಿರಬೇಕು ಎಂಬುದನ್ನು ಹ್ಮ್ ಈ ಶಬ್ದವು ಕೂಡ ಸೂಚನೆಯನ್ನು ಮಾಡುತ್ತದೆ. ಹ್ಮ್ ಗುರುವಿನಲ್ಲೇ ಇಷ್ಟು ಇರಬೇಕಂತ ನೀನು ಪರೀಕ್ಷೆ ಮಾಡಿ ಹೋಗ್ಬೇಕಾಗಿತ್ತಂದ್ರೆ ಹ್ಮ್ ಅಂತ ಗುರುವಿನಲ್ಲಿ ಹೋಗ್ಬೇಕಾಗಿದ್ರೆ ನಾನು ಎಂಥವನು ಇದ್ದೇನೆ ಅನ್ನುವುದನ್ನ ವಿಚಾರ ಮಾಡಿ ಹೋಗ್ಬೇಕಂತ ಅರ್ಥ. ಹೌದು. ಗುರು ಅಂಥವನು ಇರಬೇಕು. ಶಿಷ್ಯನಲ್ಲಿ ಕೆಟ್ಟ ಗುಣ ಇದ್ರೆ ಹ್ಮ್ ಅದು ದುರ್ಗುಣ ಇರಬಾರ್ದಂತ. ಹೌದು. ತಾನು ಸ್ವಚ್ಛವಾಗಿ ಹ್ಮ್ ಮಾನಸಿಕದಿಂದ ಸ್ಥಿತಿಯಿಂದ ತಯಾರಾಗಿ ಹ್ಮ್ ಮನೋ ದೌರ್ಬಲ್ಯವನ್ನ ನಾಶ ಮಾಡಿಕೊಂಡು ಹ್ಮ್ ಆ ಗುರುವಿನಲ್ಲಿ ಹೋಗಬೇಕು ಅಂತ ಅರ್ಥ. ಹೌದು. ಆ ರೀತಿಯಾಗಿ ಅಥವಾ ಈ ರೀತಿಯಾಗಿ ಹ್ಮ್ ಭಕ್ತಿ ನಮ್ರತೆಗಳಿಂದ ಹ್ಮ್ ಗುರುವನ್ನು ಸೇರಿದಾಗ ಹ್ಮ್ ಅವನು ಗುರುವಿನ ಉಪದೇಶದ ಪೂರ್ಣ ಫಲವನ್ನು ಪಡೆಯಲು ಹ್ಮ್ ಶಕ್ತನಾಗುತ್ತಾನೆ ಅಂದ್ರೆ ಅಧಿಕಾರಿಯಾಗುತ್ತಾನೆ. ಹ್ಮ್ ಈ ರೀತಿಯಾಗಿ ಹ್ಮ್ ಮಹಾತ್ಮರು ಹ್ಮ್ ವಿಚಾರಕರ್ತವ್ಯವು ಜಿಜ್ಞಾಸು ಅಂತ ಹ್ಮ್ ಆ ಶಿಷ್ಯನ ಕರ್ತವ್ಯ ಹ್ಮ್ ಮತ್ತು ಗುರುವಿನ ಕರ್ತವ್ಯ, ಹ್ಮ್ ಈ ಎರಡೂ ಕರ್ತವ್ಯಗಳನ್ನ ಹ್ಮ್ ಸಮಂಜಸವಾಗಿ ಹ್ಮ್ ಕೂಡಿದಾಗ ಮಾತ್ರ ಹ್ಮ್ ಅಂತ ಶಿಷ್ಯರಿರ್ಬೇಕು, ಅಂತ ಗುರು ಇರ್ಬೇಕು. ಹ್ಮ್ ಅವಾಗ ಏನಾಗ್ತದಂದ್ರೆ ಹ್ಮ್ ಆ ಶಿಷ್ಯನಿಗೆ ಹ್ಮ್ ಗುರು ಹೇಳಿದಂತ ಬ್ರಹ್ಮ ಉಪದೇಶದ ಹ್ಮ್ ಪೂರ್ಣ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ. ಹ್ಮ್ ಎಂಥ ಜ್ಞಾನಮ? ಪೂರ್ಣ ಜ್ಞಾನ. ಹೌದು. ಈ ಪ್ರಕಾರವಾಗಿ ಹ್ಮ್ ಗುರುವಿನಲ್ಲಿ ಹ್ಮ್ ಬರೇ ಶಾಸ್ತ್ರಗಳ ಹ್ಮ್ ಸಂಗ್ರಹ ಇದ್ರಲ್ಲ, ಹ್ಮ್ ಬರೇ ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ ಇದ್ರಲ್ಲ, ಹ್ಮ್ ಎರಡೂ ಕೂಡಿ ಇದ್ದಂತ ಹ್ಮ್ ಸದ್ಗುರು ಅಂತ ಅರ್ಥ ಮಾಡಿ ಹ್ಮ್ ಅವನಲ್ಲಿ ಕರುಣೆ, ಸತ್ಕರುಣ, ಸತ್ಕಲೆ, ಶಾಸ್ತ್ರ ಪರಿಣಿತೆ, ನಿರಾಸೆ, ಹ್ಮ್ ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ ಅಂಗಗಳು ಇರಲು ಹ್ಮ್ ಅವನೇ ಸೇವೆ ಗುರುವಕ್ಕಂದು ನೋಡ್ರಿ. ಹ್ಮ್ ಶಿಷ್ಯನಾದವನು ಹ್ಮ್ ಇಷ್ಟು ಲಕ್ಷಣಗಳಿಂದ ಕೂಡಿ ಹ್ಮ್ ಅದಕ್ಕೆ ಚ್ಯುತಿ ಬರದಂತೆ ಪ್ರಪಂಚದಲ್ಲಿ ತನ್ನ ಜೀವನವನ್ನ ಸಾಗಿಸಿ ಹ್ಮ್ ಶರಣಾಗತರಾದ ಶಿಷ್ಯರಿಗೆ, ಜಿಜ್ಞಾಸುಗಳಿಗೆ ಹ್ಮ್ ಕರುಣೆಯಿಂದ, ಹ್ಮ್ ನಿರಾಪೇಕ್ಷೆಯಿಂದ, ಹ್ಮ್ ಅಲ್ಲಿ ಶಾಸ್ತ್ರ ನಿರಾಸೆ ಅಂತ ಹೇಳ್ಯಾರ ಗುರುವಿಗೆ. ಹೌದು. ಗುರುವಿಗೆ ಆಸೆ ಇರಬಾರ್ದಂತ, ಹ್ಮ್ ನಿರಾಸೆ. ಹ್ಮ್ ಮತ್ತ ಗುರುವಿಗೆ ಏನಾದ್ರೂ ಆಸೆ ಇತ್ತು ಅಂದ್ರೆ ಹ್ಮ್ ಶಿಷ್ಯನನ್ನ ವೈರಾಗ್ಯಶಾಲಿಯನ್ನಾಗಿ ಮಾಡ್ತಕ್ಕಂಥ ಸಾಧ್ಯ ಇಲ್ಲ. ಹ್ಮ್ ಇವನೇ ರಾಗದಲ್ಲಿದ್ದಾಗ ಶಿಷ್ಯನ ಹೆಂಗ್ ಬಿಡಿಸಕ್ ಸಾಧ್ಯ ಆತಲ್ಲ. ಹೌದು. ಅದಕ್ಕೆ ಅವ್ರು ಹೇಳ್ಯಾರ, ಬಳ್ಳಿ ಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ ಹ್ಮ್ ಒಳ್ಳೆ ಗುರುವಿನ ಉಪದೇಶ ಇಲ್ಲದರೆ ಎಲ್ಲಿ ಅದು ಮುಕ್ತಿ ಸರ್ವಜ್ಞ. ಹ್ಮ್ ಮತ್ತ ಇನ್ನೂ ಕೂಡ ಹ್ಮ್ ಎಲ್ಲವೂ ಒಂದರೊಳು ಸಂಧಿಸಿರುವುದನ್ನು ಹ್ಮ್ ಗುರು ಚಂದದಿಂ ಪೇಳದಿರೆ ಹ್ಮ್ ಆ ಶಿಷ್ಯನಂ ಒಂದಂತೆ ಸರ್ವಜ್ಞಂದ್ರು. ಹ್ಮ್ ಗುರುಗಳ ಜವಾಬ್ದಾರಿ ಬಹಳ ನಮ್ಮ ಜಗತ್ತಿನಲ್ಲಿ. ಹೌದು.
ಎಲ್ಲವೂ ಒಂದರು 14 ಲೋಕ ಲಿಂಗ ಮಧ್ಯೆ ಜಗತ್ ಸರ್ವಮಂದು. ಹ್ಮ್ ಆ ಏಕಂ ಏಂ ಅದ್ವಿತೀಯ ಪರಬ್ರಹ್ಮನಲ್ಲೇ ಅಡಕವಾಗಿರ್ತಕ್ಕಂತ ಹ್ಮ್ ಈ ಜಗತ್ತು ಪ್ರಪಂಚ ಲೋಕ ಏನದ ಹ್ಮ್ ಅದು ಒಂದರಲ್ಲೇ ಇದೆ. ಅದು ಹೌದು. ಅದನ್ನ ಛಂದದಿಂದ ಹೇಳಿದರೆ ಅಂದ್ರು. ಹ್ಮ್ ಛಂದದಿಂದ ಅಂದ್ರೆ ಹ್ಮ್ ವ್ಯಾಕರಣ, ಛಂದಸ್ಸು, ಪ್ರಾಸ ಹ್ಮ್ ಇವುಗಳಿಂದ ಹೇಳುದಂತ ಅರ್ಥ ಅಲ್ಲ. ಹ್ಮ್ ಇವುಗಳಿಂದ ಹೇಳಿದ್ರೆ ಇನ್ನೂ ಒಳ್ಳೇದೆ. ಹ್ಮ್ ಆದ್ರೆ ಮುಖ್ಯವಾಗಿ ಹ್ಮ್ ಛಂದ ಅಂತ ಅರ್ಥ ಮಾಡಿದಾಗ ಹ್ಮ್ ಆತನಿಗೆ ತಿಳಿಯುವಂಗೆ. ಹ್ಮ್ ನಾವು ಸಂಸ್ಕೃತ ಭಾಷೆಯಲ್ಲಿ ಹೇಳಿದ್ವಿ, ಹ್ಮ್ ಅವನಿಗೆ ಏನು ತಿಳಿಲಿಲ್ಲ ಅಂದ್ರೆ ಅದು ಅರ್ಥ ಅಲ್ಲ ಅಂತ. ಹ್ಮ್ ಹೌದು. ಸಂಸ್ಕೃತದಲ್ಲಿ ಹೇಳಬಾರಂತಲ್ಲ. ಹ್ಮ್ ನಾವು ಹೇಳುವ ಭಾಷೆ ಯಾವುದಿರಲಿ ಹ್ಮ್ ಭಾವಪೂರ್ಣವಾಗಿ ಹ್ಮ್ ಆ ಶಿಷ್ಯನ ಅಂತಃಕರಣದಲ್ಲಿ ಹ್ಮ್ ಅದು ಅಚ್ಚು ಪುಡಿಯಚ್ಚಿನಂತೆ ಹ್ಮ್ ಆ ಒಂದು ಸ್ವರೂಪ ಜ್ಞಾನದ ಅನುಭವ ಆಗ್ತಿತ್ತು ಅಂದ್ರೆ ಇದು ಚಂದ ಅಂತ. ಹ್ಮ್ ಅಂದ್ರೆ ಸರಳವಾಗಿರ್ಬೇಕು ಹ್ಮ್ ಮತ್ತು ಕಠಿಣವಾಗಿರಬಾರದು. ಹ್ಮ್ ಸರಳವಾದ ಸಾಧನೆಗಳಿಂದ ಹ್ಮ್ ಅವನಿಗೆ ತಿಳಿಯುವಂಗೆ ಹೇಳಿಲ್ಲ ಅಂದ್ರೆ ಹ್ಮ್ ಗುರು ಶಿಷ್ಯ ನಮ್ ಕೊಂದಂತೆ ಸರ್ವಜ್ಞ. ಹ್ಮ್ ಈ ಬ್ರಾಹ್ಮಣ ಹತ್ಯೆ, ಸ್ತ್ರೀ ಹತ್ಯೆ, ಗೋಹತ್ಯೆ ಅಂತ ಹೇಳ್ತೀವಿ. ಹೌದು. ಆದ್ರೆ ಇಲ್ಲಿ ಗುರುವೇ ಶಿಷ್ಯ ನಮ್ ಕೊಂದಂತೆ. ಹ್ಮ್ ಗುರುವಾಗಿ ಶಿಷ್ಯನನ್ನ ರಕ್ಷಣೆ ಮಾಡ್ಬೇಕ್ರಿ. ಹೌದು. ಸಾಯಲಾರ್ದಂಗ ರಕ್ಷಣೆ ಮಾಡೋದು ಗುರುವಿನ ಕೆಲಸ. ಹ್ಮ್ ಮತ್ತೆ ಸಾಯಿಸ್ತಾನ ಗುರು ಅಂದ್ರೆ ಹ್ಮ್ ಈತ ಗುರು ಅಲ್ಲ, ಹ್ಮ್ ಇದು ಏನ್ ಅನ್ಬೇಕಂದ್ರೆ ಕೊಲೆಗಡುಕ. ಹ್ಮ್ ಹೌದಲ್ ತಾಯಿ? ಹೌದು. ಅದಕ್ಕಾಗಿ ಈ ಒಂದು ಸೂತ್ರದಲ್ಲಿ ಹೇಳ್ತಾ ಬಂದ್ರು. ಹ್ಮ್ ಮತ್ತೆ ನಾಳೆಯ ದಿನ ಹ್ಮ್ 16ನೇ ಶ್ಲೋಕವನ್ನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಹ್ಮ್ ಇಲ್ಲಿಗೆ ಮಂಗಲವನ್ನ ಹೇಳೋಣ. ಆಯ್ತು. ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ.